ಸ್ನೇಹಿತರೆ, ಒಂದೇ ಒಂದು ಈಗ ನಿಮ್ಮ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನ ಯಾರೋ ಒಬ್ರು ಬಿಬಿಎಂಪಿಯ ವಾರ್ ರೂಮ್ ನಲ್ಲಿ ಕೆಲಸ ಮಾಡುವಂತ ಒಬ್ಬ ಪ್ರಮುಖ ಅಧಿಕಾರಿ ನಮಗೊಂದು ಮೆಸೇಜ್ ಕಳಿಸಿದ್ದಾರೆ. ಬಿಬಿಎಂಪಿಯ ವಾರ್ ರೂಮ್ ನಲ್ಲಿ, ಮೇನ್ ವಾರ್ ರೂಮ್ ನಲ್ಲಿ SC/ST ಬೆಡ್ಗಳನ್ನು ಅಪ್ರೂವ್ ಮಾಡೋದನ್ನ ಒಬ್ರು ಅಧಿಕಾರಿ ಡಾಕ್ಟರ್ ರೆಜಿನಾ ಜೋಸೆಫ್ ಅನ್ನೋರು ಒಬ್ರು ಹೆಡ್ ಆಫೀಸ್ ನಲ್ಲಿ ಇದಾರಂತ. ಆ ರೆಜಿನಾ ಜೋಸೆಫ್ ಅವರು ಬೆಡ್ ಬ್ಲಾಕ್ ಮಾಡದಲ್ಲೇ ಇರುವಂತಹ ರೀತಿ ಸಾಫ್ಟ್ವೇರ್ ಅನ್ನ ಡಿಸೇಬಲ್ ಮಾಡ್ತಾರಂತೆ. ಯಾಕೆ ಮಾಡ್ತಾರಂತೆ ಅಂತಂದ್ರೆ, ನಂತರದಲ್ಲಿ ಯಾರಾದ್ರೂ ಮಿನಿಸ್ಟ್ರಿಗಳು, ಜಡ್ಜ್ಗಳು ಅಥವಾ ಉನ್ನತ ಅಧಿಕಾರಿಗಳು ಈ ತರದವ್ರು ಯಾರಾದ್ರೂ ಒಂದು ಫೋನ್ ಮಾಡಿ ರೆಫರೆನ್ಸ್ ಕೊಟ್ರೆ ಅಂತ ಪೇಷಂಟ್ ಗಳನ್ನ ಅನ್ಬ್ಲಾಕ್ ಮಾಡಿ ಅವರಿಗೆ ಬೆಡ್ ನ ಬುಕ್ ಮಾಡಿಸ್ಕೊಡೋದಿಕ್ಕೆ ಬಿಬಿಎಂಪಿಯಲ್ಲೇ ಕೆಲಸ ಮಾಡ್ತಾ ಇರುವಂತ ಒಬ್ರು ಅಧಿಕಾರಿ ಅವ್ರ ಹೆಸರನ್ನು ಕೂಡ ಕಳಿಸಿದ್ದಾರೆ. ಈ ತರ ಮಾಡ್ತಾ ಇದ್ದಾರೆ ಅಂತ ನಾನು ಒಂದೇ ಇವತ್ತು ಕೇಳುವಂಥದ್ದು. ನಾನು MP ತೇಜಸ್ವಿ ಫೋನ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಬೆಡ್ ಕೊಡಿ ಅಂತಂದಿದ ತಕ್ಷಣ ಬೆಡ್ ಕೊಡ್ಬೇಕಾ, ಕೊಡಬಾರ್ದು. ನಾನು ಆ ವ್ಯವಸ್ಥೆ ಪರವಾಗಿ ಮಾತನಾಡ್ತಾ ಇಲ್ಲ. ಯಾರೋ ಜಡ್ಜ್ ಫೋನ್ ಮಾಡಿದ್ರು, ಅದಕ್ಕೋಸ್ಕರ ಬೆಡ್ ಕೊಡಿ, ಅದಕ್ಕೋಸ್ಕರ ಮಾತಾಡ್ತಾ ಇಲ್ಲ. MLA ಹೇಳಿದ್ದಕ್ಕಲ್ಲ ಬೆಡ್ ಕೊಡಬೇಕಾಗಿರೋದು. ಆ ವ್ಯಕ್ತಿ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ದಾರೆ, ಆ ವ್ಯಕ್ತಿಗೆ SpO2 ಕಡಿಮೆ ಆಗ್ತಾ ಇದೆ, ಉಸಿರಾಟ ಕಡಿಮೆ ಆಗ್ತಾ ಇದೆ, ಆ ವ್ಯಕ್ತಿ ಕಷ್ಟ ಇದೆ ಅಂತಂದ್ರೆ ಅಂತ ವ್ಯಕ್ತಿ ಕೊಡಬೇಕು. ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕಲ್ಲ. ಸಾಮಾನ್ಯ ಜನ ಎಲ್ಲೋಗ್ಬೇಕ್ರಿ? ಎಲ್ರಿಗೂ ಜಡ್ಜ್ ಹತ್ರ ಹೇಳಿಸ್ಕೊಂಡು ಬೆಡ್ ತಗೊಳಕ್ಕಾಗತ್ತಾ? ಎಲ್ಲರೂ MLA MP ಹತ್ರ ಹೇಳಿಸ್ಕೊಂಡು ಅಥವಾ ಅವ್ರು ನೆಂಟರಾಗಿ ಬೆಡ್ ತಗೊಳಕ್ಕಾಗತ್ತಾ? ಎಲ್ಲಿಗೆ ಹೋಗಿದೆ ವ್ಯವಸ್ಥೆ ಇದು? ಈ ರೀತಿ ಅಧಿಕಾರಿಗಳ ಬಗ್ಗೆ ತಕ್ಷಣದಲ್ಲಿ ಯಾರ್ಯಾರು ಈ ರೀತಿ ನೀವು ದುಡ್ಡು ಕೊಟ್ಟಿದ್ದೀರಿ, ನಾನು ಸಾರ್ವಜನಿಕರಿಂದ ನೋಡ್ತಾ ಇರುವಂತ ಎಲ್ಲ ಸಾವಿರಾರು ಜನಕ್ಕೆ ನಾನು ಮನವಿ ಮಾಡುವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಂದ ನನಗೆ ಮೆಸೇಜ್ ಕಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಎಲ್ಲ ಅಧಿಕಾರಿಗಳ ಮೇಲೆ ಪೊಲೀಸ್ ಕೇಸ್ಗಳು ಹಾಕಿಸಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರನ್ನೆಲ್ಲರೂ ಸಸ್ಪೆಂಡ್ ಮಾಡಿಸಿ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೋತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ. ನೀವ್ ಯಾರಿಗಾದ್ರೂ ದುಡ್ಡು ಕೊಟ್ಟು ಬೆಡ್ ಅನ್ನ ಬುಕ್ ಮಾಡಿದ್ರೆ ತಕ್ಷಣದಲ್ಲಿ ನಮ್ಮ ಮಾಹಿತಿ ತೆಗೆದುಕೊಂಡು ಬನ್ನಿ. ನಮ್ಮ ಶಾಸಕರ ಕಚೇರಿಗಳಿಗೆ ಅವ್ರ ಮಾಹಿತಿ ಕೊಡಿ. ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ರು, ಯಾರ ಹತ್ರ ನೀವು ಮಾತನಾಡಿದ್ರಿ, ಅವ್ರ ಮೊಬೈಲ್ ನಂಬರ್ ಡೀಟೇಲ್ಸ್ ಏನು, ಈ ಡೀಟೇಲ್ಸ್ ಗಳನ್ನ ಕೊಡಿ. ಯಾವ ಆಸ್ಪತ್ರೆಯಲ್ಲಿ ಈ ರೀತಿ ನಡೀತಾ ಇದೆ, ರಾತ್ರಿ 12 ಗಂಟೆಗೆ ಬೆಡ್ ಬುಕ್ ಮಾಡುವಂಥದ್ದು ಇರ್ಬೋದು, ಬೆಡ್ ಬುಕ್ ಓಪನ್ ಆಗಿದ್ದು ಒಂದೇ ನಿಮಿಷದಲ್ಲಿ ಅದನ್ನು ಅಡ್ಮಿಷನ್ ಮಾಡಿಸುವಂಥದ್ದು ಇರ್ಬೋದು, 4,000-5,000 ಜನನ ಫೇಕ್ ಆಗಿ ಬುಕ್ ಮಾಡಿ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು. ಈ ಎಲ್ಲ ಅಧಿಕಾರಿಗಳ ಮೇಲೆ ಇವತ್ತು ನಾವು ಕ್ರಮ ತಗೊಳ್ತೇವೆ. ನಾನು ಇವತ್ತು ಕರ್ನಾಟಕದ ಜನ ಮತ್ತು ಬೆಂಗಳೂರಿನ ಜನಕ್ಕೆ ಒಂದು ಮಾತು ನಾನು ಹೇಳ್ತೇನೆ. ಸ್ನೇಹಿತರೆ, ಒಂದು 3-4 ದಿನಗಳ ಹಿಂದೆ ನಾನು ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಒಂದು ಇನ್ಸ್ಪೆಕ್ಷನ್ ಮಾಡಕ್ ಹೋಗಿದ್ದೆ. ಒಂದು 60 ವರ್ಷದ 65 ವರ್ಷ ಸುಮಾರು ಇರ್ಬೋದು, ಒಬ್ರು ಮಹಿಳೆ ನಮಗೆ ಹೊರಗಡೆ ಸಿಕ್ಕಿದ್ರು. ICU ಅಲ್ಲಿ ವೆಂಟಿಲೇಟರ್ ಅಲ್ಲಿ ಗಂಡ ಇದ್ರು, ಫಸ್ಟ್ ಫ್ಲೋರ್ HDU ಬೆಡ್ ಅಲ್ಲಿ ಮಗ ಇದ್ದ, ಸೊಸೆ ಕೆಳಗಡೆ ಎಮರ್ಜೆನ್ಸಿಲಿ ಅಡ್ಮಿಟ್ ಆಗಿದ್ರು. 65 ವರ್ಷದ ಆ ಮಹಿಳೆಯನ್ನು ಮಾತನಾಡಿಸಿದಾಗ ಅವ್ರು ಹೇಳಿದ್ರು, ಡಾಕ್ಟರ್ ಹೇಳಿದ್ದಾರೆ ಗಂಡ ಉಳಿಯಲ್ಲ ಅಂತ, ಹೋಪ್ ಇಲ್ಲ, ಮಗ ಸೊಸೆನ ಉಳಿಸ್ಕೊಳ್ಳೋಕೋಸ್ಕರ ಇದ್ದೀನಿ ಅಂತ. ಒಬ್ಬೊಬ್ರು ಇವತ್ತು ನಿಮ್ ಮಶಾಣದ ಹತ್ರ ಹೋಗಿ ನೋಡಿ, ಒಬ್ಬೊಬ್ರು 80 ವರ್ಷ 60 ವರ್ಷದ ಒಬ್ರು ಹೆಂಗಸರು ಬಂದಿರ್ತಾರೆ ಮಣ್ಣು ಮಾಡಿ ವಾಪಸ್ ಹೋಗುತ್ತೆ. ಇಂಥ ದಾರುಣ ಸಂಗತಿ ಇರಬೇಕಾದ್ರೆ ಈ ರೀತಿ ಭ್ರಷ್ಟಾಚಾರ ಮಾಡುವಂಥದ್ದು, ದುಡ್ಡಿಸ್ಕೊಳ್ಳುವಂಥ ದಂಧೆ ಏನಿದೆ ಇದು ಅಕ್ಷಮ್ಯ. ಇದು ನೀವು 50 ಜನ ಬೇರೆ ಪೊಲಿಟಿಷಿಯನ್ಗಳನ್ನು ನೋಡಿರ್ಬೋದು, ಆದ್ರೆ ನಾನು ಬಿಲಿ ಪಾಲಿಟಿಕ್ಸ್ ಮಾಡಕ್ ಬಂದಿರೋದಿಲ್ಲ. ನಾನು ಜನ ಆಯ್ಕೆ ಮಾಡಿರುವಂತ ಜನ. ನಮ್ಮ ಮನೇಲಿ ಒಬ್ಬ ಯುವಕನಿಗೆ ಇವತ್ತು ಜನ ನನ್ನ MP ಮಾಡಿದ್ದಾರೆ ಬೆಂಗಳೂರು ಸೌತ್ ಅಲ್ಲಿ. ಆ ಜನಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಇವತ್ತು ಬಂದಿರೋದು. ಆ 24 ಲಕ್ಷ ಜನ ಯಾರು ನನಗೆ ವೋಟ್ ಹಾಕಿದ್ದಾರೆ, ಆ ಪ್ರತಿನಿತ್ಯ ನನಗೆ ರಾತ್ರಿ ನಿದ್ದೆ ಬರಲ್ಲ. ರಾತ್ರಿ 3 ಗಂಟೆ 4 ಗಂಟೆ ಆದ್ರೂ ಆ ಕಣ್ಣೆದುರುಗಡೆ ನಾವು ICU ವಿಸಿಟ್ ಮಾಡಿರೋದು, ಆ ಸೀನ್ಗಳೇ ನಮ್ಮ ಎದುರುಗಡೆ ಇರುತ್ತೆ. ಆ ಎಲ್ಲ ಜನಕ್ಕೆ ನಾವು ಇವತ್ತಿನ ನಾವು ಮಾಡದಲ್ಲೇ ಇದ್ದಿದ್ರೆ ನಮ್ಮ ಮನಸ್ಸಾಕ್ಷಿಗೆ ನಾವು ದ್ರೋಹ ಪಡ್ಕೊಂಡಿರ್ತೀವಿ. ಇವತ್ತು ಯಾರ್ಯಾರು ಈ ರೀತಿ ಅವ್ಯವಹಾರದಿಂದಾಗಿ ಈ ಜನ ಯಾರು ಸತ್ತೋಗಿದ್ದಾರಲ್ಲ ಅವ್ರಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಈ ಒಂದು ಸಮಸ್ಯೆಯಿಂದಾಗಿ ಚಕ್ರವ್ಯೂಹದಲ್ಲಿ ಸಿಗಾಕೊಂಡು ಸತ್ತೋಗಿರಲ್ಲ ಅವ್ರಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಆದ್ರೆ ಇನ್ನು ಮುಂದೆ ಈ ರೀತಿ ಆಗದಲ್ಲೇ ಇರುವಂತ ಕಡೆ ನಾವೆಲ್ಲರೂ ಕೂಡ, ಬೆಂಗಳೂರಿನ ಜನತೆ, ಮಾನ್ಯ ಮುಖ್ಯಮಂತ್ರಿಗಳು, ನಾವೆಲ್ಲರೂ ಕೂಡ ಇವತ್ತಿಂದನೇ ಇದು ಯಾವ ಕಾರಣಕ್ಕೂ ಆಗದಲ್ಲೇ ಇರೋ ರೀತಿ ನಾವು ನೋಡ್ಕೊಳ್ತೀವಿ. ಇದು ಮುಗಿಯೋವರೆಗೂ ಈ ಹೋರಾಟ ನಾನು ಬಿಡೋದಿಲ್ಲ. ಬೆಂಗಳೂರಿನ ಜನಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು ಈಗಲೂ ಕೂಡ, ನೀವ್ ಯಾರಿಗಾದ್ರೂ ದುಡ್ಡು ಕೊಟ್ಟು ಬೆಡ್ ಬುಕ್ ಮಾಡಿಸ್ಕೊಂಡಿದ್ರೆ, ದುಡ್ಡು ಕೊಟ್ಟು ರೆಮ್ಡೆಸಿವಿರ್ ಬುಕ್ ಮಾಡಿಸ್ಕೊಂಡಿದ್ರೆ ಅವ್ರು ಯಾರನ್ನು ನೀವು ಹೆದರ್ಕೊಳಕ್ ಹೋಗ್ಬೇಡಿ. ನಿಮ್ಮ ಐಡೆಂಟಿಟಿಯನ್ನು ನಾವು ಅನಾನಿಮಸ್ ಆಗಿರ್ತೀವಿ. ದಯವಿಟ್ಟು ಅಧಿಕಾರಿಗಳ ಡೀಟೇಲ್ಸ್ ಕೊಡಿ, ಯಾರ ಜೊತೆ ಮಾತಾಡಿದ್ರಿ ನಂಬರ್ ಕೊಡಿ. ಅವರೆಲ್ಲರೂ ಬೆಂಡೆತ್ತು ಒಳಗಾಕ್ಸುವಂತ ಕೆಲಸ ನಾವು ಮಾಡ್ತೀವಿ. ಈ ಜನಕ್ಕೆ ನಾವು ನ್ಯಾಯ ಕೊಡಿಸೋದು. ನಾನು ಈ ಕೆಲಸ ನನಗೆ ಇದನ್ನ ಮಾಡುವಂತ ಯೋಗ್ಯತೆ ಇಲ್ಲ ಅಂತಂದ್ರೆ ನಾವು MP ಆಗಿದ್ದು MLA ಆಗಿದ್ರಲ್ಲಿ ಉಪಯೋಗ ಇಲ್ಲ. ರಾಜೀನಾಮೆ ಕೊಟ್ಟು ಮನೆ ಹೋಗ್ಬೇಕು ನಾವು.
ಇವತ್ತು ಇದನ್ನ ನಾವು ಎದುರಿಸುವಂತ, ಇವತ್ತು ಮಾತಾಡುವಂತ ಧೈರ್ಯ ಇವತ್ತು ನಮ್ಗೆ ಇರಲಿಲ್ಲ ಅಂತಂದ್ರೆ ನಾವ್ ಯಾರು ಈ ಕೆಲಸದಲ್ಲಿ ಇರ್ಲಿಕ್ಕೆ, ಈ ಜನ ಆಯ್ಕೆ ಮಾಡಿರುವಂತ ಕೆಲಸ ಮುಂದುವರಿಸಲಿಕ್ಕೆ ನಮ್ಮ ಹತ್ರ ಆತ್ಮಸಾಕ್ಷಿ ಇರೋದಿಲ್ಲ. ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ. ಇನ್ನು ಯಾವ ದಾಖಲೆ ಇದೆ, ಇನ್ಫಾರ್ಮೇಶನ್ ಇದೆ, ದಯವಿಟ್ಟು ಕೊಡಿ, ನಾವು ಇದನ್ನ ಇನ್ನೂ ಮುಂದುವರಿಸ್ತೀವಿ. ದಯವಿಟ್ಟು ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳಿ, ನಾನು ಇವತ್ತು ತಮ್ಮ ಮೂಲಕ ಮೀಡಿಯಾದವ್ರಿಗೆಲ್ಲ ಕಾಪೀಸು ಕೊಡ್ತಾ ಇದೆ. ಪೊಲೀಸ್ ಕಮಿಷನರ್ ಬೆಂಗಳೂರು, ಇವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ಕಮಿಷನರ್ ಇದಕ್ಕೊಂದು ತನಿಖೆಯನ್ನ ಮಾಡಬೇಕು ಅವ್ರ ನೇತೃತ್ವದಲ್ಲಿ. ಪೊಲೀಸ್ ಕಮಿಷನರು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಆಫೀಸರ್ಸ್ ಇರ್ಬೋದು, ಅವ್ರು IAS ಇರ್ಬೋದು, IPS ಇರ್ಬೋದು, ಝೋನಲ್ MHO ಇರ್ಬೋದು, ಯಾರಾದ್ರೂ ಇರ್ಬೋದು, ಯಾರು ಇದನ್ನ ಜಡ್ಜ್ ಹೇಳಿದ್ರು ಅಂತ ಬುಕ್ ಮಾಡೋದು, IAS ಆಫೀಸರ್ ಹೇಳಿದ್ರು ಅಂತ ಮಾಡೋದು, MP ಹೇಳೋದು ಅಂತ ಮಾಡೋದು, ಯಾರು ಈ ವ್ಯವಹಾರದಲ್ಲಿ ಇದ್ದಾರೆ, ಇಂಥ ಅವ್ಯವಹಾರ ಮಾಡಿರುವಂತ ಪ್ರತಿಯೊಬ್ಬರ ಮೇಲೂ ತನಿಖೆ ಆಗಬೇಕು, ಅವ್ರ ಅರೆಸ್ಟ್ಗಳಾಗಬೇಕು, ಅವ್ರನ್ನ ಸಾರ್ವಜನಿಕ ಎಕ್ಸಾಂಪಲ್ ಆಗಬೇಕು ಅನ್ನೋ ರೀತಿ ಇವತ್ತು ಮಾಡಬೇಕು ಅನ್ನುವಂಥದ್ದನ್ನ ನಾನು ಪೊಲೀಸ್ ಕಮಿಷನರ್ ಮನವಿ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀವಿ. ನಮಸ್ಕಾರ. BBMP ಕಮಿಷನರ್. ಇದು ಸಂಸದ ತೇಜಸ್ವಿ ಸೂರ್ಯ ಹೇಳಿದಂತ ಮಾತು. ಎಂತ ಅಕ್ರಮ ನಡೀತಾ ಇದೆ ಅನ್ನೋದನ್ನ ಬಯಲಿಗೆ ತಂದಿದ್ದಾರೆ. ಇದು ಕೇವಲ ಸೌತ್ ಝೋನ್ ನಲ್ಲಿ ಆಗ್ತಿರುವಂತ ಭ್ರಷ್ಟಾಚಾರ, ಈ ತರ ಬೆಡ್ ಬ್ಲಾಕಿಂಗ್ ದಂಧೆ ನಡೀತಾ ಇರೋದಲ್ಲ, ಬೆಂಗಳೂರಿನ ಎಲ್ಲಾ ವಲಯಗಳಲ್ಲೂ ಕೂಡ ಇದೇ ತರ ಆಗ್ತಾ ಇದೆ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕಾಗತ್ತೆ. ಬಹುಶಃ ಮುಂಚೆನೆ ಎಚ್ಚೆತ್ಕೊಂಡಿದ್ದಿದ್ರೆ ಈಗೇನು ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅದನ್ನ ಉಳಿಸಬಹುದಾಗಿತ್ತು ಅಂತ ಅನ್ಸುತ್ತೆ. ಅದಕ್ಕೆ ಸರ್ ಖಂಡಿತ